ಮಜಬಾ ಮಜ ಭಾರತ. ನಮಸ್ಕಾರ. ಹಾಡೋ ಕೋಗಿಲಿನಲ್ಲೂ ಅಂದ ಇರತ್ತೆ, ಅದನ್ನ ಗುರ್ತಿಸ್ ನೋಡ್ಬೇಕು. ಹರಿಯೋ ನೀರಲ್ಲೂ ಚಂದ ಇರತ್ತೆ, ಕಣ್ಬಿಟ್ಟು ನೋಡ್ಬೇಕು. ಕತ್ತಲಿನಿಂದ ಆಚೆಗೂ ಬೆಳಕಿರುತ್ತೆ, ಹುಡುಕ್ ನೋಡ್ಬೇಕು. ಪ್ರತಿ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕಲರ್ ಸೂಪರ್ ನೋಡ್ಲೇಬೇಕು. ಯಾಕಂದ್ರೆ ಇದು ಕನ್ನಡಿಗರು ಮೆಚ್ಚಿದ ಕಾಮಿಡಿ ಶೋ ಮಜಾ ವಾರ್ತೆ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಹಸುವಾದಾಗ ಹೊಟ್ಟೆ ತುಂಬಿಸುತ್ತೆ ಗಂಜಿ, ಮೊಬೈಲ್ಗೆ ಬೇಕೇ ಬೇಕು ನೆಟ್ವರ್ಕ್ 4G. ಇವರಿದ್ದ ಕಡೆ ಎಲ್ರು ಹೇಳ್ತಾರೆ ವಾ ಕ್ಯಾಜಿ. ಲೆಟ್ಸ್ ವೆಲ್ಕಮ್ ನಮ್ಮ ಗುರುಜಿ. ಕೋಪ ಅಂದ್ರೆ ಇವ್ರಿಗೆ ಅಲರ್ಜಿ. ಟಿಪ್ಸ್ ಕೇಳ್ಕೊಂಡು ಸೌಂದರ್ಯನೇ ಇವ್ರಿಗೆ ಹಾಕುತ್ತೆ ಅರ್ಜಿ. ಇವರಿದ್ರೆ ಸಿಕ್ಕಾಪಟ್ಟೆ ಎನರ್ಜಿ. ಲೆಟ್ಸ್ ವೆಲ್ಕಮ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಚ್ಚಿ. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದ ಬೆಸ್ಟ್. ಇನ್ನು ನಾವೆಲ್ಲರೂ ನಗ್ತಾನೆ ಇರ್ಬೇಕು ಅಂತ ಅಂದ್ರೆ ನಮ್ಮನ್ನ ನಗ್ಸುವಂತ ಆಸ್ಥಾನ ಕಲಾವಿದರಿರ್ಬೇಕು. ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ಸ್ವಾಗತ ಸುಸ್ವಾಗತ. ಹಾರೋ ಹಕ್ಕಿನ ಕೂಡ್ ಹಾಕೋದು, ಪ್ರೀತಿಸೋ ಜೋಡಿನ ಕಟ್ ಹಾಕೋದು ಎರಡು ಒಳ್ಳೇದಲ್ಲ. ಹೊಸ ಗೂಡ್ ಕಟ್ಟಬೇಕು ಅಂತ ಜೋಡಿ ಹಕ್ಕಿಗಳು ಮನೆ ಬಿಟ್ಟು ಹೋಗೋದಕ್ಕೆ ಸ್ಕೆಚ್ ಹಾಕಿದಾವೆ. ಆದ್ರೂ ಹೆಣ್ಮಕ್ಳನ್ನ ತಂದೆ ಮನೆಯಿಂದ ಕರ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಬಿಡಿ, ಅಲ್ವಾ? ಕೇರ್ಫುಲ್. ಉಯ್ಯೋ ಚಿಮ್ಮಿ 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 ಚಿಮ್ಮಿ. ಯಪ್ಪ, ಇವತ್ತು 11 ಗಂಟೆಗೆ ಓಡೋಗ್ಬೇಕು ಅಂತ ಪ್ಲಾನ್ ಹಾಕಿದ್ವಿ. ಇವಳು ಒಳ್ಳೆ ದನ ತಿಂದಂಗ್ ತಿಂದು ಒಳ್ಳೆ ಕಾಡೆಮ್ಮೆ ತರ ಬಿತ್ಕೊಂಡಿದ್ದಾಳೆ. ಈ ಹುಡುಗಿರೇ ಹಿಂಗೆ ವಾಲಿಬಾಲ್ ಆಡೋಣ ಬಾ ಅಂತ ಕರ್ಕೊಂಡೋಗಿ ಕೈ ಕಟ್ಟಾಕ್ಬಿಡ್ತಾರೆ. ನಾನು 11 ಗಂಟೆಯಿಂದ ಸಿಗ್ನಲ್ ಅಲ್ಲಿ ನಾಯಿ ತರ ಕಾದು ಇಲ್ಲೇ ಹಗ್ಗ ಹಾಕೊಂಡ್ಬಿಟ್ಟು ಕೋತಿ ತರ ಹತ್ಕೊಂಡ್ ಬಂದಿದ್ದೀನಿ. ಹೆಂಗ್ ಬಿತ್ಕೊಂಡಿದ್ದಾಳೆ ನೋಡಿ ಸರ್. ಚಿಮ್ಮಿ ಚಿಮ್ಮಿ. ಅಪ್ಪ, ಇವನ್ ಮಲ್ಗಕ್ಕೆ ಬಿಡಲ್ಲ. ಲೇ ಚಿಮ್ಮಿ, ಓಡೋಗ್ಬೇಕು, ಎದ್ದಳೆ. ಕಳ್ಳ 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 ಕಳ್ಳ. ಕಳ್ಳ ಅಲ್ಲ, ನಾನು ತೇಜು. ಹೈ ತೇಜು, ನೀನೇನೋ ಇಷ್ಟೊತ್ತಲ್ಲಿ ಇಲ್ಲಿ? ನಿಮ್ಮ ಅಜ್ಜಿ ಮದ್ವೆಗೆ ಚಪ್ರ ಹಾಕಕ್ ಬಂದಿದ್ದೆ. ತೇಜು, ರಾತ್ರಿ ಹೊತ್ತು ನಿದ್ದೆ ಕೆಡಬಾರ್ದು. ಕಣ್ ಕೆಳಗೆ ಡಾರ್ಕ್ ಸರ್ಕಲ್ ಬರುತ್ತೆ. ಬಾ ಮಲ್ಗಣ. ಎತ್ತಳೆ ಮೇಲೆ. ನಾನು ಅಷ್ಟು ದೂರದಿಂದ ನಾಯಿ ತರ ಓಡ್ಕೊಂಡ್ ಬಂದಿದ್ದೀನಿ. ನೀನೇನೆ ಟೆಡ್ಡಿ ಬೇರ್ನ ಗಟ್ಟಿಯಾಗಿ ತಪ್ಕೊಂಡ್ ಬಂದ್ಕೊಂಡಿದ್ಯಾ? ಸಾರಿ ತೇಜು, ಮರ್ತೋಗ್ಬಿಟ್ಟಿದ್ದೆ. ಬಟ್ಟೆ ಪ್ಯಾಕ್ ಮಾಡಿದ್ಯಾ? 2 ನಿಮಿಷ ಮಾಡ್ತೀನಿ. ಬೇಗ ಮಾಡು, ಬೇಗ ಮಾಡು. ಆಚೆಗಡೆ ನಾಯಿಗಳು ಬೊಗಳ್ತಾ ಇದಾವೆ, ಒಳಗಡೆ ನಿಮ್ಮಪ್ಪ ಕೆಮ್ತಾ ಇದಾರೆ. ತೇಜು, ನಾವು ನಿಜವಾಗ್ಲೂ ಓಡೋಗ್ತೀವೇನೋ? ಕಣಿ ಕೇಳು, ನೀರೊಳಗಡೆ ಬಿದ್ದು ಈಜ್ಬೇಕಂತ ಕೇಳ್ತಾ ಇದೆಯಲ್ಲೇ. ಸರಿ ಬಾ, ಓಡೋಗೋಣ. ನಂಗೆ ಜೋರಾಗಿ ಅಳಬೇಡ. ಆಚೆಗಡೆ ಜನ ಕೇಳಿಸ್ಕೊಂಡ್ಬಿಟ್ರೆ ನಾನು ಬೇರೆ ಏನೋ ಮಾಡ್ದೆ ಅನ್ಕೊಂಡ್ಬಿಡ್ತಾರೆ. ತೇಜು, ನಾನು ಇನ್ನೇನ್ ರಾಜಕಾರಣಿ ಅನ್ಕೊಂಡ್ಯಾ? ರಾತ್ರಿ ಪಕ್ಷ ಬದಲಾಯಿಸಕ್ಕೆ ಹೆಣ್ಮಕ್ಳಿಗೆ ಮನೆ ಸೆಂಟಿಮೆಂಟ್ ಅಂತ ಒಂದಿರುತ್ತೆ. ಅದಂಗ್ ನೀನ್ ಬಾ, ಓಡ್ ಬಾ ಅಂದ ತಕ್ಷಣ ಓಡ್ ಬಂದ್ಬಿಡ್ಲಿ. ಈ ಮಾತನ್ನ ನಾನು ಸಿಗ್ನಲ್ ಅಲ್ಲಿ ನಾಯಿ ತರ ಕಾಯ್ತಾ ಇದ್ನಲ್ಲ, ಅವಾಗ್ಲೇ ಬಗಳ್ಬೇಕಾಗಿತ್ತು. ನಿಮಗ್ ಮನೆ ಬರಕ್ಕಾಗಲ್ಲ ಅಂದ್ಮೇಲೆ ನಮ್ಮನ್ನ ಯಾಕ್ರೆ ಮನೆಯಿಂದ ಆಚೆ ಕರೆಸ್ತೀರಾ? ನಮಗೂ ಅಪ್ಪ ಅಮ್ಮ ಇದಾರೆ, ನಮ್ಮನ್ ಬೀಜ ಹಾಕಿ ಬೆಳೆಸಿಲ್ಲ. ನೀನ್ ಮತ್ತೆ ಕೋಪ ಮಾಡ್ಕೊಂಡೆ ಹೋಗಬೇಡ. ಇಲ್ ಬಂತು ಹೇಳು. ಏನ್ ಆಸೆ ಹುಡುಗಿರಿಗೆ. ಒಳ್ಳೆ ಎಳ್ಸೆಳ್ಸ್ತಾರ ಆಡ್ತಾ ಇದೆಯಲ್ಲಿ. ಹಾಗಾದ್ರೆ ನೀನ್ ಬೇಡ, ಹೋಗು. ನೋಡಿದ್ರ ಸರ್, ಈ ಹುಡುಗಿರ್ ನಂಬ್ಕೊಂಬಂದ್ರೆ ಹಿಂಗೆ
ನಾನು ಪ್ಯಾರಾಚೂಟ್ ಅನ್ಕೊಂಡ್ಬಿಟ್ಟು ಸ್ಕೂಲ್ ಬ್ಯಾಗ್ ನ ಬೆನ್ಗೆ ಹಾಕೊಂಡು ಹೆಲಿಕಾಪ್ಟರ್ ಇಂದ ನೆಗ್ದಂಗಾಗೈತೆ ನನ್ನ ಪರಿಸ್ಥಿತಿ. ಇವಾಗ ನೀನು ಬರ್ತೀಯೋ ಇಲ್ಲ ವರಲಕ್ಷ್ಮಿ ಕರ್ಕೊಂಡು ಹೋಗ್ಲ? ತೇಜು, ನನ್ಗೇನೋ ನಿನ್ ಜೊತೆ ಬರಕ್ ಇಷ್ಟ, ಆದ್ರೆ ಅಪ್ಪನ್ ಬಿಟ್ ಬರಕ್ ಕಷ್ಟ. ಅಲ್ಲ ಕಣೆ, ಯಾರಾದ್ರೂ ಓಡೋಗ್ಬೇಕಾದ್ರೆ ಅಪ್ಪನ ಜೊತೆಲಿ ಕರ್ಕೊಂಡು ಹೋಗ್ತಾರೇನೆ, ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕು. ಅದು ಅಲ್ದೆ ನಿಮ್ಮ ಅಪ್ಪ ನಮ್ ಜೊತೆ ಬಂದ್ರೆ ಅವ್ರಿಗೆ ಓಡಕ್ ಆಗಲ್ಲ. ಯಾಕೋ? ಯಾಕೆಂದ್ರೆ ನಿಮ್ಮ ಅಪ್ಪನ ಹೊಟ್ಟೆ ಒಳ್ಳೆ ರಾಗಿ ಮೂಟೆ ಇದ್ದಂಗೈತೆ. ಅವ್ರ ಹಂಗತ ಮಲ್ಕೊಂಡ್ರೆ ಸಾಕು, ಹೊಟ್ಟೆ ಒಳ್ಳೆ ಟೆಂಟ್ ತರ ಕಾಣಿಸುತ್ತೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ಬೇಡ. ನಿಮ್ಮ ಅಪ್ಪ ನಮ್ ಜೊತೆ ಬಂದ್ರು ಅದು ಲವ್ ಮ್ಯಾರೇಜ್ ಅನ್ನಲ್ಲ, ಯಾಕೆ? ಅರೇಂಜ್ ಮ್ಯಾರೇಜ್ ಅಂತಾರೆ. ನೀನ್ ನಮ್ಮ ಅಪ್ಪನ ಬಗ್ಗೆ ತುಂಬಾ ಮಾತಾಡ್ತಿದ್ಯಾ, ಬೇಡ ಹೋಗು. ಬಾರೆ ಓಡೋಗೋಣ. ತೇಜು, ಓಡೋಗ್ತಿದೀವಿ, ಅಪ್ಪನಿಗೆ ಬಾಯಲ್ಲಿ ಬರ್ತೀನಿ. ಯಾವಳ ಇವಳು? ಕದಿಯಕ್ ಮುಂಚೆ ಯಾವನಾದ್ರೂ ಸೆಕ್ಯೂರಿಟಿ ಹತ್ರ ಪರ್ಮಿಷನ್ ಕೇಳ್ತಾರ ಸಾರ್? ನೀನಿಲ್ಲೇ ಇರೋ, ನಾನೇ ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಬಾವಾ ನಿಮ್ ಮಗಳನ್ನ ನನಗೆ ಮದುವೆ ಮಾಡ್ಕೊಡಿ ಅಂತ ಹೆಣ್ ಕೇಳಿ ಬರ್ತೀನಿ. ತೇಜು, ಒಂದ್ ನಿಮಿಷ ನಿಂತ್ಕೋ. ಬೇಡ ಕಣೋ, ನಮ್ಮಪ್ಪನ್ನ ನಂಬಂಗಿಲ್ಲ. ಇವಾಗ ಹೂ ಅಂತಾರೆ, ಆಮೇಲೆ ಹೂ ಅಂತಾರೆ. ಮೊದ್ಲೇ ನಮ್ಮಪ್ಪ ರಾಜಕಾರಣಿ, ರೂಲಿಂಗ್ ಪಾರ್ಟಿಯವ್ರ ಜೊತೆ ಪೋಸ್ಟಿಂಗ್ ತಗೊಳ್ತಾರೆ, ಆಮೇಲೆ ವಿರೋಧ ಪಕ್ಷದವ್ರ ಜೊತೆ ರೆಸಾರ್ಟಿಗೂ ಹೋಗ್ತಾರೆ. ಓಹೋ, ನಿಮ್ಮಪ್ಪ ಆ ತರನಾ? ನಿಮ್ ಮನೇಲಿ ಯಾವನು ಸರಿ ಇಲ್ವೇನೆ? ನಿಮ್ಮ ಅಣ್ಣ ಹೆಂಗೆ? ಅಯ್ಯೋ, ನಮ್ಮ ಅಣ್ಣನ್ ಬಗ್ಗೆ ಏನ್ ಕೇಳ್ತೀಯ ತೇಜು? ನೀನೇನಾದ್ರೂ ಹೋಗಿ ನಿನ್ ತಂಗಿ ಕೈ ಹಿಡಿತೀನಿ ಅಂದ್ರೆ ನಮ್ಮ ಅಣ್ಣ ನಿನ್ ಕೈ ಕಟ್ ಮಾಡಿ ನಿನ್ ಕೈಗೆ ಕೊಟ್ಬಿಡ್ತಾನೆ. ಯಪ್ಪ, ಒಂದ್ಸಲ ಒಬ್ಬ ನನ್ ಸೊಂಟ ಹಿಂಗ್ ಗಿಲ್ದ ಅಂತ ಅವನ್ ಸೊಂಟದಿಂದ 3/4 kg ಮಾಂಸ ತೆಗ್ದು ಅವನ್ ಕೈಗೆ ಕೊಟ್ಟಿದ್ದ. ಅಂದ್ರೆ ಹೆಂಗ್ ತೇಜು? ಒಬ್ಬ ಒಂದ್ಸಲ ಒಂದೇ ಒಂದು ಬೆರಳಿಂದ ನನ್ ಸೊಂಟ ಹಿಂಗಂದಿದ್ದಕ್ಕೆ ಅವನ್ ಕೈನೇ ಕಟ್ ಮಾಡಿ ಕೊರಳಿಗೆ ಕೈನ ಡಾಲರ್ ಮಾಡ್ಕೊಂಡಿದ್ದಾನೆ. ಕೊರಳಿಗೆ ಕೈ? ನಿಮ್ಮ ಅಣ್ಣ ಸೈಕೋ ನನ್ನ ಮಗ ಏನೇ? ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹೋಗ ಬೇಡ ನೀನು. ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು. ಈಗ ಏನ್ ಮಾಡೋಣ? ಒಂದು ಸಖತ್ತಾಗಿರೋ ಐಡಿಯಾ ಇದೆ. ಇದು ಸಖತ್ತ ವರ್ಕ್ ಆಗುತ್ತೆ. ಕುತ್ಕೋ ಇಲ್ಲಿ. ನೀನು ನಿಮ್ಮ ಅಣ್ಣನ ಜೊತೆ ನಿಮ್ಮ ಅಪ್ಪನ ಜೊತೆ ಆರಾಮಾಗಿರೋ, ನನ್ನನ್ನು ಬಿಟ್ಬಿಡು. ತೇಜು, ಬೇಡ, ನಂಗ್ ನೀನೇ ಬೇಕು ಕಣೋ. ಇಲ್ಲಾಂದ್ರೆ ನಮ್ಮಪ್ಪ ಆ ನಂದೀಶ್ ಅಂತರ್ದವ್ರಿಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ತೇಜು, ನಂಗ್ ನೀನೇ ಬೇಕು ಕಣೋ. ಐ ಲವ್ ಯು. ಅಪ್ಪ ಸದ್ಯ ಎರಡೇ ಎರಡು ಜೊತೆ ಬಟ್ಟೆ ತಗೋ. ಆಚೆಗಡೆ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. ಯಾಕೆ? ನಮ್ಮಿಬ್ರು ಮದುವೆ ಮಾಡ್ಸಕ್ಕೆ. ನಮ್ ಕಡೂರ್ ಸಿದ್ದಾಪುರದಲ್ಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಲವ್ ಮ್ಯಾರೇಜ್ ಅಸೋಸಿಯೇಷನ್ ಐತೆ. ಏನ್ ಮಾಡ್ತಾರ ಅವರು? ನಮ್ ತರ ಓಡೋದವ್ರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಮಾಡ್ಸೋದೇ ಅವ್ರ ಕೆಲ್ಸ. ಹಾಗಾದ್ರೆ ನಾನು ಈಗ್ಲೇ ಬಟ್ಟೆ ಪ್ಯಾಕ್ ಮಾಡ್ತೀನಿ. ಮಾಡ್ಕೊ. ತಗೋ ತೇಜು. ತೇಜು, ಇದು ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಅವಾಗ ಹಾಕಕ್ಕೆ. ಕರೆಂಟ್ ಹೋದ ಟೈಮಲ್ಲಿ ಕಂಪ್ನಿ ಕೊಡ್ತೀನಿ ಗ್ಯಾಪ್ ಅಲ್ಲಿ. ನಾನ್ ಗೊತ್ತಾನಿಲ್ವಾ? ಈ ಪವರ್ ಮ್ಯಾನ್ ಗೊತ್ತಾನಿಲ್ವಾ? ಇಡೀ ದೇಶದ ಪವರ್ ಎಲ್ಲ ನನ್ನ ಕೈಲೇ ಇರೋದು. ಇನ್ನು ಗೊತ್ತಾನಿಲ್ವಾ? ನಾನು ಲೈನ್ ಮ್ಯಾನ್ ಮಾದೇವ. ಕರೆಂಟ್ ಬಿಲ್ ಬರೆಯಕ್ ಹೋಯ್ತವ್ನಿ. ಎಲ್ಲ ಊರು ಮುಗೀತು, ಹಳ್ಳದ ಕೊಪ್ಪಲು ಮಾತ್ರ ಬಾಕಿ ಅದ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಹಾಯ್ ಓಲ್ಡ್ ಲೇಡಿ, ಹೌ ಆರ್ ಯು? ಈ ಏಜ್ ಅಲ್ಲೇ ಹಿಂಗಿದ್ದೀಯ ಅಂದ್ರೆ ಇನ್ನು ಆ ಏಜ್ ಅಲ್ಲಿ ಹೆಂಗಿದ್ದೆ ನೀನು ಹೇಳು? ಆ ಕೆನ್ನೆ ನೋಡ್ರಿ, ಕೆನ್ನೆ ಆಪಲ್ ತರ ಇದೆ. ಬೆಲ್ಲಿ ಬರ್ದು ಬತ್ತ ನೀರು. ಅಯ್ಯೋ, ನಿಗ್ಗಿಗ್ರು ಆಗ್ಬಿಟ್ಟನ್ನು ಕಣಪ್ಪ. ರೋಮಾಂಚನ ಸ್ಪರ್ಶಂ ಸಕಲಂ ಸಂಮೋಹನ ಅಂಗಾಂಗ ತೆರೆದು ಪಂಚಾಂಗ ಬರೆದು ಓದೋ ಯೌವನ. ಅಯ್ಯೋ, ಹಿಂಗೆ ಬಿಟ್ರೆ ಈ ಮುತ್ತಿ ಪಾಪ. ಅಯ್ಯೋ ಮುತ್ತಿ, ಏನ್ ಮಾಡ್ಕೊಂಡಿ ನೀನು? ನಿಂಗ್ ಬರ್ಬಾರ್ದು ಬರ. ಮುತ್ಕಿ, ನಿನ್ ಬಾಯಿಗಿಕ್ಕ. ಅಲ್ಲ ಮುತ್ಕಿ, ಒಂದೇ ಒಂದ್ ನಿಮಿಷಕ್ಕೆ ಹೋಗ್ತಿದ್ದವಳನ್ನ 1 ವರ್ಷದ ತನಕ ಬಾಳ್ಲಿ ಅಂತ ಬದುಕಿಸಿದ್ರೆ ಅವನ ಹತ್ರ ಹೋಗಿ ಬೀಳ್ತೀಯ. ಈತ ನಿನ್ ಮಾರಿ ಹಬ್ಬ, ನಿನ್ ಸೊಸೆ ಬರ್ಲಿ ಹೇಳ್ತೀನಿ ಅವಳಿಗೆ. ಅಯ್ಯೋ ತಡುಮ್ತಿಮ್ಮಿ, ಹೇಳ್ಬೇಡ. ಅಯ್ಯೋ ಹೋಗ್ ಹೇಳ್ಕೊ. ಈ ಟ್ರಾನ್ಸ್ಫಾರ್ಮರ್ ನಲ್ಲಿ ಫುಲ್ ಹೈ ವೋಲ್ಟೇಜ್ ಪವರ್ ಇದೆ ಅನ್ಸುತ್ತೆ. ಕೆಲಸದಿಂದ ರಿಟೈರ್ಡ್ ಆಗೋ ಟೈಮಲ್ಲಿ ಒಳ್ಳೆ ಹೈ ವೋಲ್ಟೇಜ್ ಪವರೇ ಸಿಕ್ಕಿದೆ. ಇನ್ನೊಂದ್ಸಲ ಬ್ಯಾಟ್ರಿಯ ಫುಲ್ ಚಾರ್ಜ್ ಮಾಡ್ಕೊ ಬರ್ತೀನಿ.
ಇನ್ನೊಂದ್ಸಲಿ ಶಾಕ್ ತಕೊಳ್ಳ. ಅಲ್ಲೇ ಸಾಕ್ ತಕೋಬೇಕಾ? ಇದು ಮುಗ್ದಲ್ಲೆಲ್ಲ ಶಾಕು ಸೂಪರ್ ಅಮ್ಮ ಬ್ರಹ್ಮನ್ ಬ್ರಷಿಂಗ್ ಸ್ಟ್ರೋಕು ಬ್ಯೂಟಿ 440 ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇತ್ತೀಯ ಬೆಳಕು ಕೊಡ್ತೀಯಾ ಇಲ್ಲ ಬೆಂಕಿ ಇತ್ತೀಯ. ಅಯ್ಯೋ 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 ಅಯ್ಯೋ, ವೋಲ್ಟೇಜ್ ಹೈ ಆದ್ರೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗುತ್ತೆ. ಈ ಮುತ್ಕಿ ನಿಂಗೆ ಬಿಟ್ರೆ ಕೈಗೊಂದ್ ಮಗು ಮಾಡ್ಕೊಂಡ್ಬಿಡ್ತಾಳೆ. ತಡಿ, ನಿನಗ್ ಮಾಡ್ತೀನಿ. ಅಯ್ಯೋ ಕಾಗೆ ಮುತ್ಕಿ, ಹೋಗಿ 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 ಅವನ ಹತ್ರ ಶಾಕ್ ತಗೊಟ್ಟಿದೀಯಾ? ಏ ಲೂಜು, ಪ್ಯೂಜು ಪ್ಯೂಜು ಪ್ಯೂಜ್ ಸರಿ ಮಾಡು. ಮುದ್ಕಿ ಹಿಂಗ ಓಡಿ ಓಡಿ ನಿನ್ ಗಂಡ ಮೇಲೆ ಕಳಿಸ್ಬಿಟ್ಟಲ್ಲ. ತಡಿ, ನಿನ್ ಸೊಸೆ ಬರ್ಲಿ ನಿನ್ ಗೀತೆ ಮಾರಿ ಹಬ್ಬ. ಅಯ್ಯೋ ನಾನೇ ಕಳಿಸ್ತಿಲ್ಲ ಕಣವ, ಅವನೇ ಹೋದೆ. ಅಲ್ಲ ಯಾರು? ಓಹೋ, ಮೀಟ್ರ್ ಕಳ್ಳ ಬಂದವನಿ, ಮಾಡ್ತೀನಿ ಇವನಿಗೆ. ಏ ದೊಡ್ಡ ಮನ್ಸ, ಏನ್ಲಾ ನಮ್ಮ ಮನೆಗೆ ಬಂದು ಮೀಟ್ರ್ ಕದ್ದಿಯಷ್ಟು ಧೈರ್ಯ ಬತ್ತಿಲ್ಲ ನಿನಗೆ? ನಡಿ ಒಳಕ್, ನಡಿ ಒಳದಕ್ಕೆ, ನಡಿ ನಡ್ ನಡ್ ನಡ್. ಅಮ್ಮ 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 ಅಮ್ಮ, ಸಾಕು ನಿಲ್ಸಮ್ಮ. ಇಷ್ಟೊತ್ತಕ್ಕ ನನ್ನ ಜೊತೆ ತಕ್ಕತೆ ಅಂತ ಕುಣಿದ್ಬಿಟ್ಟು ಈಗ ಕಳ್ಳ ಅಂತೀಯಲ್ಲಮ್ಮ. ನನ್ ಕಳ್ಳ ಅಲ್ಲ ಕಣಮ್ಮ, ಲೈಟ್ ಬಿಲ್ ಬರೆಯೋ ಮಾದೇವ. ನಂಗೂ ಗೊತ್ತು ಕಲೆ, ನೀನ್ ಹಿಂಗೆ ನಾಟಕ ಮಾಡ್ತೀಯ ಅಂತ ನಂಗೆ ಗೊತ್ತು. ನನ್ ಸೊಸೆ ಬರ್ಲಿ ಇರು, ನಿನ್ಗೆ ಹೇಳಿ ಮಾಡಿಸ್ತೀನಿ ಮಾರಿ ಹಬ್ಬುವ. ನಿನ್ ಕೈ ಮುಗಿತೀನಿ ಕಣಮ್ಮ, ಬಾಗ್ಲು ತೆಗಿಯಮ್ಮ. ನಮ್ ಜೈ ಆಫೀಸರು ತುಂಬಾ ಸಿಟ್ಟು. ಟೈಮ್ ಕರೆಕ್ಟಾಗಿ ರಿಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನನ್ ಕೆಲ್ಸನೇ ತೆಗ್ದಾಕ್ಬಿಡ್ತಾರ ಕಣಮ್ಮ. ತೆಗಿಯಮ್ಮ ಬಾಗ್ಲ. ಬಾಯ, ನಾನು ಟಿವಿ ನೋಡಿವ್ನಿ ಕಂತೆ. ಮೀಟ್ರ್ ಕಳ್ರು ನಿನ್ನಂಗೆ ಇರ್ತಾರೆ, ನಾನು ನೋಡಿವ್ನಿ. ನನ್ ಸೊಸೆ ಬರ್ಲಿ, ನಿನ್ಗೆ ಹೇಳ್ಬಿಟ್ಟು ಮಾಡಿಸ್ತೀನಿ ಮಾರಿ ಹಬ್ಬುವ. ನೀನ್ ಯಾವಾಗ್ಲೂ ನನ್ಗೆ ಬೈತಾ ಇರ್ತೀಯ ಅಂತ ನಾನು ಇವತ್ತು ಏನ್ ಮಾಡಿವ್ನಿ ಗೊತ್ತೇನಮ್ಮಿ? ಏನ್ ಮಾಡಿದ್ದಿ? ಇವತ್ತು ನಾನು ಮನೇಲಿ ಇರ್ಲಿಲ್ಲ ಅಂದಿದ್ರೆ ನಿನ್ ಮನೆ ಗುಡ್ಸಿ ಗುಂಡಾತ್ರ ಆಗೋಗಿರೋದು. ಹೌದಾ? ಅಂತದ್ದೇನಾಯ್ತು? ತೋರಿಸ್ತೀನಿ, ಬಾ ಒಳಕ್ ನಡಿ. ನಮ್ಮತ್ತೆ ಯಾರನ್ನೂ ಕೊಲೆ ಮಾಡ್ಬಿಟ್ಟವಳೆ, ಯಾರು ಬಂದು ಎಳ್ದಾಕಿ. ಸಾಕು ನಿಲ್ಸ್ರಮ್ಮ. ಇವ್ಳು ನೋಡ್ರೆ ಕಳ್ಳ ಅಂತಲ್ಲ, ನೀನ್ ನೋಡ್ರೆ ಕೊಲೆ ಅಂತ ಹೇಳಮ್ಮ. ನಾನು ಬಿಲ್ ಬರೆಯೋ ಮಾದೇವ ಕಣಮ್ಮ. ಏನೋ ಕಿತ್ ಗುಡ್ಡೆ ಹಾಕಿದ್ಯಾ ಅನ್ಕೊಂಡಿದ್ದೆ, ಕೊನೆಗೂ ಕರೆಂಟ್ನೇ ಕಿತ್ತಾಕಿದ್ಯಾ ಬಿಡು. ಅಪ್ಪ ದೇವ್ರೆ, ಈ ಅರಳು